ನಮ್ಮ ರಾಜ್ಯ ನೋಡಲು ಗೋಡಂಬಿ ಆಕಾರದಲ್ಲಿದ್ದು ಮೈಸೂರಿನೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಂತ ಜಿಲ್ಲೆಗಳ ಸಂಖ್ಯೆ ಮಂಡ್ಯ, ಹಾಸನ, ಮಡಿಕೇರಿ ಮತ್ತು ಚಾಮರಾಜನಗರ. ಅಲ್ಲ, ಮಂಡ್ಯ, ಹಾಸನ, ಮಡಿಕೇರಿ ಅಂದ್ರೆ ಯಾವುದು? ಕೊಡಗು ಜಿಲ್ಲೆ ಅಂತ ಕರಿತೀವಿ. ಕೊಡಗು ಜಿಲ್ಲೆ, ಮಡಿಕೇರಿ. ಒಂದು ಹಾಸನ, ಮಂಡ್ಯ, ಚಾಮರಾಜನಗರ, ಕೊಡಗು. ಈ 4 ಜಿಲ್ಲೆಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ಮೈಸೂರು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ ಅಂತ ಕರಿತೀವಿ. ಕರ್ನಾಟಕ ರಾಜ್ಯದ ಆಡಳಿತಾತ್ಮಕ ರಾಜಧಾನಿ ಯಾವುದು ಅಂತಂದ್ರೆ ಅದು ಬೆಂಗಳೂರು. ಆದ್ರೆ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ ಯಾವುದು ಅಂತಂದ್ರೆ ಅದು ಮೈಸೂರು. ಇಂಥ ಮೈಸೂರಿನ ವೈಶಿಷ್ಟ್ಯಗಳನ್ನು ತೆಗೆದುಕೊಂಡಾಗ ಮೈಸೂರಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯವನ್ನು ಮೊದಲು ಏನಂತ ಕರೀತಿದ್ರು ಅಂದ್ರೆ ಮೈಸೂರು ಅಂತ ಕರೀತಿದ್ರು. ಯಾವ ವರ್ಷಕ್ಕಿಂತ ಮುಂಚೆ? 1973 ನವೆಂಬರ್ 1ಕ್ಕಿಂತ ಮುಂಚೆ. ಹೌದು, 1973 ನವೆಂಬರ್ 1ಕ್ಕಿಂತ ಮುಂಚೆ ಕರ್ನಾಟಕ ರಾಜ್ಯವನ್ನು ಯಾವ ಹೆಸರನ್ನು ಕರೀತಿದ್ರು ಅಂದ್ರೆ ಕರ್ನಾಟಕ ರಾಜ್ಯವನ್ನು ಮೈಸೂರು ಅಂತ ಕರೀತಿದ್ರು. ಮೈಸೂರು ಅಂತ. ಕನ್ನಡ ನಾಡನ್ನ, ಕರ್ನಾಟಕ ರಾಜ್ಯವನ್ನ 1973 ನವೆಂಬರ್ 1ರಂದು ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಕರ್ನಾಟಕ ಎಂದು ಮರುನಾಮಕರಣ ಮಾಡಿದಂತ ಮುಖ್ಯಮಂತ್ರಿ ಯಾರು ಅಂದ್ರ ಡಿ. ದೇವರಾಜ ಅರಸ್. ಡಿ. ದೇವರಾಜ ಅರಸರ ಕಾಲದಲ್ಲಿ ಕರ್ನಾಟಕ ರಾಜ್ಯವನ್ನ, ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಹಾಗಾದ್ರೆ ಭಾರತ ಸಂವಿಧಾನದ ಯಾವ ವಿಧಿಯ ಪ್ರಕಾರ ಕರ್ನಾಟಕ ರಾಜ್ಯವನ್ನ ಮೈಸೂರನ್ನ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು? 1ನೇ ವಿಧಿ, 2ನೇ ವಿಧಿ, 3ನೇ ವಿಧಿ, 4ನೇ ಕಲಂ. ಸಂವಿಧಾನದ ಯಾವ ವಿಧಿಯ ಪ್ರಕಾರ ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು? ಶವಾಶ್. ಭಾರತ ಸಂವಿಧಾನದ 3ನೇ ವಿಧಿ ನೋಡಿ. ನಮ್ಮ ಭಾರತ ಸಂವಿಧಾನದ 3ನೇ ವಿಧಿಯ ಪ್ರಕಾರ ಈ ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ನಾಮಕರಣ ಮಾಡಿದಂತ ಭಾರತ ಸಂವಿಧಾನದ ವಿಧಿ ಯಾವುದಂದ್ರೆ ಅದು ಸಂವಿಧಾನದ 3ನೇ ವಿಧಿಯ ಪ್ರಕಾರ. ನೆನಪಿಡಿ, ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಈಗಾಗಲೇ ನಾವು ಮೈಸೂರಿನ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದೇವೆ. ಮೈಸೂರಿನಲ್ಲಿ ಪ್ರಸಿದ್ಧವಾಗಿರುವಂತ ಒಂದು ಅಣೆಕಟ್ಟಿದೆ, ನುಗು ಅನ್ನುವಂತ ಅಣೆಕಟ್ಟು. ಅಲ್ಲ, ಇದು ಕ್ವಶನ್ ಕೇಳಿದ್ದ ನೋಡಿ. ನುಗು ಎಂಬ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ ಅಂತಂದ್ರೆ ಮೈಸೂರು ಜಿಲ್ಲೆಯಲ್ಲಿ. ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಿನ ಬಿರುವಾಳ ಎಂಬ ಸ್ಥಳದಲ್ಲಿ ನೋಡಿ. ಊರು ಕೇಳಿದ್ದ ಯಾವ ಊರಿನಲ್ಲಿದೆ ಅಂತ? ನುಗು ಅಣೆಕಟ್ಟು. ನುಗು ಅನ್ನುವಂಥದ್ದು ಒಂದು ನದಿ. ಇದು ನುಗು ಯಾವ ನದಿಗೆ ಅಡ್ಡಲಾಗಿ ಅಂತಂದ್ರೆ ಕಾವೇರಿ ನದಿಯ ಉಪನದಿಯಾಗಿರುವಂತ ನುಗು ನದಿಗೆ ಅಡ್ಡಲಾಗಿ ಯಾವ ಅಣೆಕಟ್ಟನ್ನು ಕಟ್ಟಲಾಗಿದೆ ಅಂದ್ರೆ ನುಗು ಅಣೆಕಟ್ಟನ್ನು ಕಟ್ಟಲಾಗಿದೆ. ನುಗು ಅಣೆಕಟ್ಟು ಎಲ್ಲಿದೆ ಅಂದ್ರೆ ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಿನ, ಎಚ್.ಡಿ. ಕೋಟೆ ಅಂದ್ರೆ ಏನು? ಹೆಗ್ಗಣ ದೇವನ ಕೋಟೆ ಅಂತ ಕರೀತಾರೆ. ಮೈಸೂರು ಜಿಲ್ಲೆಯ ಹೆಗ್ಗಣ ದೇವನ ಕೋಟೆ ತಾಲೂಕಿನ ಬಿರುವಾಳು ಎಂಬ ಸ್ಥಳದಲ್ಲಿ ನುಗು ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ನುಗು ಅಣೆಕಟ್ಟು. ಕರ್ನಾಟಕ ರಾಜ್ಯದಲ್ಲಿ ಇದೊಂದು ನಿತ್ಯ ಹರಿದ್ವರ್ಣ ಕಾಡುಗಳ ಮಧ್ಯೆ ಕಂಡು ಬರುವಂತ ಅಣೆಕಟ್ಟು. ಕೇಳಿಸ್ತಾ ಇದೆಯಾ? ಕರ್ನಾಟಕ ಹರಿದ್ವರ್ಣ ಕಾಡುಗಳ ಮಧ್ಯೆ ಕಂಡು ಬರುವಂತ 5 ಅಣೆಕಟ್ಟುಗಳಲ್ಲಿ ಇದು ಕೂಡ ಒಂದು ಅಂತ ಕರಿತೀವಿ, ನುಗು ಅಣೆಕಟ್ಟು. ಮತ್ತೆ ನುಗು ಅನ್ನುವಂಥದ್ದು ಒಂದು ವನ್ಯಜೀವಿ ಧಾಮನೂ ಇದೆ. ನುಗು ವನ್ಯಜೀವಿ ಧಾಮ. ಈ ನುಗು ವನ್ಯಜೀವಿ ಧಾಮಗಳಲ್ಲಿ ಏನ್ ಕಂಡು ಬರ್ತಾವ ಅಂದ್ರೆ ಗರಿಷ್ಠ ಪ್ರಮಾಣದಲ್ಲಿ ಆನೆಗಳು ಕಂಡು ಬರ್ತಾವ ನೋಡಿ. ಆನೆಗಳು ಕರ್ನಾಟಕ ರಾಜ್ಯದಲ್ಲಿ ಆನೆಗಳಿಗೆ ಫೇಮಸ್ ಅಂತಂದ್ರೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ.
ಕೊಡಗು ಜಿಲ್ಲೆಯ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಆನೆಗಳಿಗೆ ಫೇಮಸ್ ಆಗಿತ್ತು. ಇನ್ನು ಆನೆಗಳಿಗೆ ಇನ್ನೊಂದು ಪ್ರಸಿದ್ಧಿಯಾಗಿರುವಂತ ಒಂದು ಜೈವಿಕ ಸಂರಕ್ಷಣಾ ತಾಣ ಅಥವಾ ವನ್ಯಜೀವಿ ಧಾಮ ಯಾವ್ದಂದ್ರ ನುಗು ವನ್ಯಜೀವಿ ಧಾಮ ಅಂತ ಕರಿತೀವಿ. ನುಗು ವನ್ಯಜೀವಿ ಧಾಮ. ಓಕೆನಾ? ನುಗು ವನ್ಯಜೀವಿ ಧಾಮ ಎಲ್ಲಿದೆ ಅಂದ್ರೆ ಮೈಸೂರಿನಲ್ಲಿ ಕಂಡು ಬರುತ್ತದೆ. ಮೈಸೂರಿನಲ್ಲಿ ಪ್ರಸಿದ್ಧವಾಗಿರುವಂತಹ ದೇವಾಲಯ ಇದೆ. ಯಾವ ದೇವಾಲಯ ಅಂದ್ರೆ ಮೊನ್ನೆ ಹೇಳಿದ್ದೆ ನಿಮಗೆ, ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ. ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ. ಈ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ ನಿರ್ಮಾಣ ಮಾಡಿದವರು ಯಾರು ಅಂದ್ರ ರಾಜ ಒಡೆಯರು. ರಾಜ ಒಡೆಯರ ಕಾಲದಲ್ಲಿ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ ನಿರ್ಮಾಣ ಮಾಡಲಾಗಿದೆ. ಈ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ ಯಾವ ನದಿಯ ದಂಡೆಯ ಮೇಲಿದೆ ಅಂದ್ರ ಕಪಿಲಾ ನದಿಯ ದಂಡೆಯ ಮೇಲಿದೆ. ಕಪಿಲಾ ನದಿಯ ದಂಡೆಯ ಮೇಲೆ ಕಂಡು ಬರುತ್ತದೆ. ಇದು ಕ್ವಶನ್ ಆಗಿದೆ ನೋಡಿ, ಯಾವ ನದಿಯ ದಂಡೆಯ ಮೇಲೆ ಇದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಕಪಿಲಾ ನದಿಯ ದಂಡೆಯ ಮೇಲೆ ಕಂಡು ಬರುತ್ತದೆ. ಇದು ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡದಾಗಿರುವಂತಹ ದೇವಾಲಯ ಅಂತ ಕರಿತೀವಿ. ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡದಾಗಿರುವಂತಹ ದೇವಾಲಯ ಅಂದ್ರ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ. ಇನ್ನ ಮೈಸೂರಿನಲ್ಲಿ ಪ್ರಸಿದ್ಧವಾಗಿರುವಂತ ಇನ್ನೊಂದು ದೇವಾಲಯ ಇದೆ, ಸೋಮನಾಥಪುರ ದೇವಾಲಯ ಅನ್ನುವಂಥದ್ದು. ಸೋಮನಾಥಪುರದಲ್ಲಿ ಕೇಶವ ದೇವಾಲಯ. ಸೋಮನಾಥಪುರದ ಕೇಶವ ದೇವಾಲಯ. ಹಾಗಾದ್ರೆ ಸೋಮನಾಥಪುರದ ಕೇಶವ ದೇವಾಲಯ ನಿರ್ಮಾಣ ಮಾಡಿದವರು ಯಾರು? ಹೊಯ್ಸಳರ ಕಾಲದ ನಿರ್ಮಾಣಗೊಂಡಂತ ದೇವಾಲಯ ಇದು. ಹೊಯ್ಸಳರ ಕಾಲದಲ್ಲಿ ಈ ಡಂಕಣಾಚಾರ್ಯ ಮತ್ತು ಜಕಣಾಚಾರ್ಯ ಅಂತ ಬರ್ತಾರೆ. ಆ ಡಂಕಣಾಚಾರ್ಯ ಮತ್ತು ಜಕಣಾಚಾರ್ಯ ನಿರ್ಮಾಣ ಮಾಡಿದಂತ ದೇವಾಲಯ ಯಾವ್ದಂದ್ರ ಸೋಮನಾಥಪುರದ ಕೇಶವ ದೇವಾಲಯ. ಸೋಮನಾಥಪುರದ ಕೇಶವ ದೇವಾಲಯ ವೈಶಿಷ್ಟ್ಯವಾಗಿರುವಂತ ಗರ್ಭಗುಡಿಗಳನ್ನು ಹೊಂದಿರುವಂತ ದೇವಾಲಯ. ಹೊಯ್ಸಳರ ಕಾಲದಲ್ಲಿ ಏಕಕೂಟ ದೇವಾಲಯ, ದ್ವಿಕೂಟ ದೇವಾಲಯ, ತ್ರಿಕೂಟ ದೇವಾಲಯ, ಚತುರ್ಕೂಟ ದೇವಾಲಯ, ಪಂಚಕೂಟ ದೇವಾಲಯಗಳನ್ನು ಕಾಣುತ್ತೀವಿ. ಒಂದೇ ಗುಡಿಯಲ್ಲಿ 5 ಗರ್ಭಗುಡಿಗಳಿದ್ವು ಅಂದ್ರೆ ಅದಕ್ಕೆ ಪಂಚಕೂಟ ದೇವಾಲಯ ಅಂತ ಕರೀತಾರೆ. ಹಾಗಾದ್ರೆ ಸೋಮನಾಥಪುರದ ಕೇಶವ ದೇವಾಲಯ ಇದ ನಿರ್ಮಾಣಗೊಂಡಿದ್ದು ಯಾರ ಕಾಲದಲ್ಲಿ ಅಂದ್ರೆ ಹೊಯ್ಸಳರ ಕಾಲದಲ್ಲಿ. ಇದನ್ನ ನಿರ್ಮಾಣ ಮಾಡಿದವರು ಯಾರು ಅಂದ್ರೆ ಡಂಕಣಾಚಾರ್ಯ ಮತ್ತು ಜಕಣಾಚಾರ್ಯ ಅಂತ ಕರೀತಾರೆ. ಅದಕ್ಕೆ ನೋಡಿ ಡಂಕಣ ಜಕ್ಕಣ ನೆಚ್ಚಿನ ಬೀಡು ಅಂತ ಕರೀತೀವಿ. ಡಂಕಣಾಚಾರ್ಯ ಮತ್ತು ಜಕಣಾಚಾರ್ಯರು ಕೆತ್ತನೆ ಮಾಡಿದಂತ ವಾಸ್ತುಶಿಲ್ಪದ ಶೈಲಿ ಅದ್ಭುತವಾಗಿರುವಂತ ಶೈಲಿ ಅದು. ಅಂತ ಒಂದು ವಿಶಿಷ್ಟವಾಗಿರುವಂತ ಶೈಲಿಯಿಂದ ಸೋಮನಾಥಪುರದಲ್ಲಿರುವಂತ ಕೇಶವ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ಇದು ಯಾರ ಕಾಲದ ಪ್ರಸಿದ್ಧವಾದ ದೇವಾಲಯ ಅಂದ್ರ ಹೊಯ್ಸಳರ ಕಾಲದ ಪ್ರಸಿದ್ಧವಾಗಿರುವಂತ ದೇವಾಲಯ ಅಂತ ಕರೀತೀವಿ. ಇನ್ನು ಹೊಯ್ಸಳರಿಗೇನು ಮೈಸೂರಿನ ವಿಶೇಷ ಏನು ಅಂತಂದ್ರೆ ಮೈಸೂರು 1831ರಿಂದ 1881ರವರೆಗೆ 50 ವರ್ಷಗಳ ಕಾಲ ಮೈಸೂರನ್ನ ಯಾರು ಆಳಲ್ಪಟ್ರು ಅಂದ್ರೆ ಕಮಿಷನರ್ಗಳು ಆಳಲ್ಪಟ್ರು. ಹೌದು, ನಮ್ಮ ಮೈಸೂರನ್ನ 1831ರಿಂದ 1881ರವರೆಗೆ ನಿಮ್ಗೆಲ್ಲ ಗೊತ್ತದ ಇತಿಹಾಸ ಪುಟದಲ್ಲಿ 1831ರಿಂದ 1881ರವರೆಗೆ ಮೈಸೂರನ್ನ ಎಷ್ಟು ಜನ ಕಮಿಷನರ್ ಆಳಿದರು ಅಂದ್ರೆ 7 ಜನ ಕಮಿಷನರ್ ಆಳ್ವಿಕೆ ಮಾಡಿದ್ದಾರೆ. ಹಾಗಾದ್ರೆ ಮೈಸೂರಿನ ಪ್ರಥಮ ಕಮಿಷನರ್ ಯಾರು? ಮೈಸೂರಿನ ಪ್ರಥಮ ಕಮಿಷನರ್ ಯಾರು ಹೇಳ್ತಾರೆ ನೋಡೋಣ. ಸರ್ ಬ್ಯಾರಿ ಕ್ಲೋಸ್, ಮಾರ್ಕ್ ಕಬ್ಬನ್, ಎಲ್.ಬಿ. ಬೌರಿಂಗ್, ಸರ್ ಬ್ಯಾರಿ ಕ್ಲೋಸ್, ಮಾರ್ಕ್ ಕಬ್ಬನ್, ಎಲ್.ಬಿ. ಬೌರಿಂಗ್, ಕರ್ನಲ್ ಬ್ರಿಗ್ಸ್. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಮೈಸೂರಿನ ಪ್ರಥಮ ಕಮಿಷನರ್ ಯಾರು? ಮೈಸೂರಿನ ಪ್ರಪ್ರಥಮ ಕಮಿಷನರ್ ಯಾರು?
ಕೇವಲ 42% ಮಾತ್ರ ಆನ್ಸರ್ ಮಾಡಿದ್ದೀರಿ, ಪರವಾಗಿಲ್ಲ. ಯಾಕಂದ್ರೆ ಇದು ಕೂಡ ಒಂದು ಕ್ವಾಲಿಟಿ ಆಗಿರುವಂತ ಪ್ರಶ್ನೆ, ಸಾಕಷ್ಟು ಬಾರಿ ಎಕ್ಸಾಮ್ ಕೇಳಿದ್ದಾರೆ. ಇದನ್ನು ಕೂಡ ಆಗಿರುವಂತ ಉತ್ತರ ಕರ್ನಲ್ ಬ್ರಿಗ್ಸ್. ನೋಡಿ, ಮೈಸೂರಿನ ಪ್ರಥಮ ಕಮಿಷನರ್ ಯಾರು ಅಂತ ಕ್ವಶನ್ ಕೇಳಿದ್ದಾನೆ. ಮೈಸೂರಿನ ಪ್ರಥಮ ಕಮಿಷನರ್ ಯಾರಂದ್ರೆ ಕರ್ನಲ್ ಬ್ರಿಗ್ಸ್. ಮೈಸೂರಿನ ಪ್ರಥಮ ಬ್ರಿಟಿಷ್ ರೆಸಿಡೆನ್ಸಿ ಯಾರು? ಮೈಸೂರಿನ ಪ್ರಥಮ ಬ್ರಿಟಿಷ್ ರೆಸಿಡೆನ್ಸಿ, ಮೈಸೂರಿನ ಪ್ರಥಮ ಬ್ರಿಟಿಷ್ ರೆಸಿಡೆನ್ಸಿ ಯಾರು? ಶಬಾಷ್, ಸರ್ ಬ್ಯಾರಿ ಕ್ಲೋಸ್. ನೋಡಿ, ನೆನ್ಪಿಡಿ, ಸರ್ ಬ್ಯಾರಿ ಕ್ಲೋಸ್. ಇದು ರಿಪೀಟೆಡ್ ಆಗಿರುವಂತ ಪ್ರಶ್ನೆ. ಸರ್ ಬ್ಯಾರಿ ಕ್ಲೋಸ್ ಯಾರು ಅಂದ್ರೆ ಮೈಸೂರಿನ ಪ್ರಥಮ ಬ್ರಿಟಿಷ್ ರೆಸಿಡೆನ್ಸಿ ಅಂತ ಕರಿತೀವಿ. ಸರ್, ಏನು ಬ್ರಿಟಿಷ್ ರೆಸಿಡೆನ್ಸಿ ಅಂದ್ರೆ ಏನು? ಹೌದು, 1799ರಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕಾರ ಮಾಡಿದಂತ ದೇಶದ ಎರಡನೇ ಮನೆತನ ಯಾವ್ದಂದ್ರೆ ಮೈಸೂರಿನ ಒಡೆಯರು ಅಂತ ಕರೀತೀವಿ. ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕಾರ ಮಾಡಿದ ಮೊದಲ ಮನೆತನ ಅಂತಂದ್ರೆ ಹೈದರಾಬಾದ್ ನಿಜಾಮ. ಇನ್ನು ಎರಡನೇ ಮನೆತನ ಅಂದ್ರ ಮೈಸೂರಿನ ಒಡೆಯರು. ಮೂರನೇ ಮನೆತನ ಅಂತಂದ್ರೆ ಮರಾಠರು. ಹಿಂಗೆ ಅನುಕ್ರಮವಾಗಿ ಬರ್ತದೆ. ಮೊನ್ನೆ FD ಕೇಳಿದಂತ ಪ್ರಶ್ನೆ ಇದು ಅಲ್ಲ. ಹಾಗಾದ್ರೆ 1799ರಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕಾರ ಮಾಡಿದಂತ ಮೈಸೂರಿನ ಒಡೆಯರು ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕಾರ ಮಾಡಿದ ನಂತರ ಆ ಸಹಾಯಕ ಸೈನ್ಯ ಪದ್ಧತಿಯ ಜೊತೆಗೆ ಒಂದು ಕ್ಯಾಂಡಿಡೇಟ್ ಬರ್ತಿತ್ತದು. ಆ ಕ್ಯಾಂಡಿಡೇಟ್ ಯಾರು ಅಂದ್ರ ನಾವು ರೆಸಿಡೆನ್ಸಿ ಅಂತ ಕರೀತಾರೆ. ಹಾಗಾದ್ರೆ ಮೈಸೂರಿನ ಪ್ರಥಮ ರೆಸಿಡೆನ್ಸಿ ಯಾರು ಅಂದ್ರ ಸರ್ ಬ್ಯಾರಿ ಕ್ಲೋಸ್. ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕಾರ ಮಾಡುವಾಗ ಮೈಸೂರಿನ ಒಡೆಯರು ಯಾರಾಗಿದ್ರು ಅಂತ ಕ್ವಶನ್ ಕೇಳಿದ್ದಾನೆ. ಮುಮ್ಮಡಿ ಕೃಷ್ಣರಾಜ ಒಡೆಯ. ನೋಡಿ, ಮೂರನೇ ಕೃಷ್ಣರಾಜ ಒಡೆಯ. ಅನುಕ್ರಮವಾಗಿ ನೋಡಿ, ರಾಜ ಒಡೆಯರು, ರಾಜ ಒಡೆಯರ್ ನಂತರ ಅಧಿಕಾರಕ್ಕೆ ಬಂದವರು ಯಾರು? ರಾಜ ಒಡೆಯರ್ ನಂತರ ಎಕ್ಸಲೆಂಟ್. ರಾಜ ಒಡೆಯರ್ ನಂತರ 6ನೇ ಚಾಮರಾಜ ಒಡೆಯ. 6ನೇ ಚಾಮರಾಜ ಒಡೆಯ. 6ನೇ ಚಾಮರಾಜ ಒಡೆಯರ್ ನಂತರ ಅಧಿಕಾರಕ್ಕೆ ಬಂದವರು ಕಂಠೀರವ ನರಸರಾಜ ಒಡೆಯ. ನೋಡಿ, ವಾಯ್ಸ್ ಬ್ರೇಕ್ ಆಗ್ತಾ ಇದೆಯಾ ಸರ್? ಏರ್ಟೆಲ್ ಒಂದು ಪ್ರಸಿದ್ಧವಾಗಿರುವಂತ ಮರುಭೂಮಿ ಇದೆ. ಪ್ರಸಿದ್ಧವಾದ ಮೈಸೂರಿನ ಪ್ರಸಿದ್ಧವಾಗಿರುವಂತ ಮರುಭೂಮಿ ಯಾವ್ದಂದ್ರ ತಲಕಾಡು ಮರುಭೂಮಿ. ನೋಡಿ, ನೆನ್ಪಿಡಿ, ಇದು ಬಹಳ ಫೇಮಸ್ ಆಗಿರುವಂತದ್ದು ತಲಕಾಡು ಮರುಭೂಮಿ. ಹೌದು, ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಒಂದು ಮರುಭೂಮಿ ಇದೆ. ಆ ಮರುಭೂಮಿ ಯಾವ್ದಂದ್ರ ತಲಕಾಡು ಮರುಭೂಮಿ. ತಲಕಾಡು ಮರುಭೂಮಿ ವರನೋ ಶಾಪನೋ ಗೊತ್ತಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಒಂದು ಡೆಸರ್ಟ್ ಇದೆ. ಆ ಡೆಸರ್ಟ್ ಯಾವುದು ಅಂತಂದ್ರೆ ಅದು ತಲಕಾಡು ಮರುಭೂಮಿ ಅಂತ ಕರಿತೀವಿ. ತಲಕಾಡು ಮರಳಾಗಲಿ ಮಾಲಂಗಿ ಮಡುವಾಗಲಿ ಮೈಸೂರಿನ ಒಡೆಯರಿಗೆ ಗಂಡು ಸಂತಾನ ಇಲ್ಲಾರ್ದಂಗಾಗ್ಲಿ ಅಂತ ಹೇಳಿ ಶಾಪ ಹಾಕ್ತಾರೆ. ಆ ಶಾಪ ಹಾಕಿದವ್ರು ಯಾರಂದ್ರೆ ಆಲುವೇಲಮ್ಮ ಅಂತ ಕರಿತೀವಿ. ಪೆಣ್ಣಲ್ಲವೇ ನಿಮ್ಮನ್ನೆಲ್ಲ ಹೆತ್ತವಳು, ಪೆಣ್ಣಲ್ಲವೇ ನಿಮ್ಮನ್ನೆಲ್ಲ ಸಲುವು ಸಾಕಿದವಳು, ಪೆಣ್ಣು ಪೆಣ್ಣಂದೇಕೆ ಪೇಳುಗಳಿವರು, ಕಣ್ಣು ಕಾಣದ ಗಾವಿಲರನ್ನು ಅಂತ ಮಾತನ್ನ ಹೇಳಿದವರು ಸಂಚಿ ಹೊನ್ನಮ್ಮ. ಇವತ್ತ ಮಾರ್ಚ್ 8ನೇ ತಾರೀಕ ಈ ಜಗತ್ತನ್ನ ಸೃಷ್ಟಿ ಮತ್ತು ಜಗತ್ತಿನ ಲಯಗಳಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುವವರು ಯಾರು ಅಂದ್ರೆ ಹೆಣ್ಣು ಮಕ್ಕಳು. ಅದಕ್ಕೆ ಮತ್ತೊಮ್ಮೆ ನಮ್ಮ ಸಮಸ್ತ ಬಿಸಿ ಊಟದ ಬಳಗದ ಪರವಾಗಿ ಹೆಣ್ಣು ಮಕ್ಕಳ ಹಬ್ಬವನ್ನ, ಇವತ್ತು ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಸಂಭ್ರಮದಿಂದ ಆಚರಣೆ ಮಾಡೋಮ. ಯಾವ ಡುಮ್ಮಿನವ ಈ ಡುಮ್ಮಿನವ ಸೊಮ್ಮು. ತೊಟ್ಟಿಲ ತೂಗುವ ಕೈ ಜಗತ್ತನ್ನ ಆಳಬಲ್ಲದು, ಎತ್ತರ ನಾರಿಸುತ್ತ ರಮಂತ ಪೂಜೆ ತಾನೋಂಗ
ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಯಾವ ರಾಷ್ಟ್ರದಲ್ಲಿ ಮಹಿಳೆಯನ್ನ ಪೂಜಿಸಲ್ಪಡುತ್ತದೆಯೋ ಆ ರಾಷ್ಟ್ರ ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಶ್ರೀಮಂತ ರಾಷ್ಟ್ರವಾಗಿ ಹೊರಹೊಮ್ಮುತ್ತದೆ ಅಂತ. ಅದಕ್ಕೆ ಮಹಿಳೆ ನಮ್ಮ ದೇಶದ ಒಂದು ಅದ್ಭುತವಾದ ಶಕ್ತಿ. ಮತ್ತೊಮ್ಮೆ ಎಲ್ಲರಿಗೆ ಮಹಿಳಾ ದಿನದ ಶುಭಾಶಯಗಳನ್ನು ಹೇಳುತ್ತಾ ನಮ್ಮ ಕ್ಲಾಸ್ ಅನ್ನು ಮುಂದುವರಿಸ್ತಾ ಇದ್ದೇವೆ. ಇಲ್ಲಿ ಮೈಸೂರಿನಲ್ಲಿ ಒಂದು ಮರುಭೂಮಿ ಇದೆ. ಆ ಮರುಭೂಮಿ ಹೆಸರೇನಂದ್ರ ತಲಕಾಡು ಅನ್ನುವಂಥದ್ದು. ಕರ್ನಾಟಕ ರಾಜ್ಯದ ಏಕೈಕ ಮರುಭೂಮಿ ಯಾವುದಂದ್ರ ತಲಕಾಡು ಮರುಭೂಮಿ. ಇದು ಕ್ವಶನ್ ಆಗಿದೆ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ತಲಕಾಡು ಮರುಭೂಮಿ ಇದೆ. ಕರ್ನಾಟಕ ರಾಜ್ಯದ ಏಕೈಕ ಪ್ರಸ್ಥಭೂಮಿ ಯಾವ್ದೊಂದು ಕ್ವಶನ್ ಆಗಿದೆ. ಪ್ರಸ್ಥಭೂಮಿ, ನಮ್ಮ ರಾಜ್ಯದ ಏಕೈಕ ಪ್ರಸ್ಥಭೂಮಿ ಯಾವುದು ಅಂದ್ರೆ ಅದು ಸಹ ತಲಕಾಡು ಪ್ರಸ್ಥಭೂಮಿ. ತಲಕಾಡು ಮೈಸೂರು ಪ್ರಸ್ಥಭೂಮಿ ಎರಡು ಒಂದೇ. ಮೈಸೂರು ಕರ್ನಾಟಕ ರಾಜ್ಯದ ಏಕೈಕ ಪ್ರಸ್ಥಭೂಮಿ ಯಾವುದಂದ್ರ ಮೈಸೂರು ಪ್ರಸ್ಥಭೂಮಿ. ಮೈಸೂರು ಪ್ರಸ್ಥಭೂಮಿ ನಮ್ಮ ರಾಜ್ಯದ ಏಕೈಕ ಪ್ರಸ್ಥಭೂಮಿ. ಇನ್ನು ಮೈಸೂರಿನ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಮೈಸೂರಿನಲ್ಲಿ 1913ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಒಂದು ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡ್ತಾರೆ. ಆ ಬ್ಯಾಂಕಿನ ಹೆಸರು ಏನಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ. ಅದರ ಆರಂಭದ ಶಾಖೆ, ಅದರ ಮೊದಲ ಕೇಂದ್ರ ಕಚೇರಿ ಆರಂಭಗೊಂಡಿದ್ದೆ ಎಲ್ಲಿ ಅಂದ್ರೆ ಮೈಸೂರಿನಿಂದ ಸ್ಟಾರ್ಟ್ ಆಯ್ತು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, SBM, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ಇನ್ನು 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಲಾಯಿತು. ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಲಾಗಿದೆ. ಯಾವ ವರ್ಷ ಅಂದ್ರೆ 1916ರಲ್ಲಿ. 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಲಾಯಿತು. 1913ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸ್ಥಾಪನೆ ಮಾಡಿದ್ದು ವಿಶೇಷ ಅಂತ. ಇನ್ನು ಅಷ್ಟೇ ಅಲ್ಲದೆ 1897ರಲ್ಲಿ ಮೈಸೂರಿನಲ್ಲಿ ಓರಿಯೆಂಟಲ್ ಲೈಬ್ರರಿ ಸ್ಥಾಪನೆ ಮಾಡಲಾಯಿತು ನೋಡಿ. ಓರಿಯೆಂಟಲ್ ಗ್ರಂಥಾಲಯ, ಇದು ಕ್ವಶನ್ ಆಗಿದೆ. ಹಾಗಾದ್ರೆ ಮೈಸೂರಿನಲ್ಲಿ ಓರಿಯೆಂಟಲ್ ಗ್ರಂಥಾಲಯ ಸ್ಥಾಪನೆ ಮಾಡಿದವರು ಯಾರು? ಮೈಸೂರಿನಲ್ಲಿ ಓರಿಯೆಂಟಲ್ ಗ್ರಂಥಾಲಯ ಸ್ಥಾಪನೆ ಮಾಡಿದವರು ಯಾರು ಅಂದ್ರೆ ಕೆ ಶೇಷಾದ್ರಿ ಅಯ್ಯರ್ ನೋಡಿ. ಕೆ ಶೇಷಾದ್ರಿ ಅಯ್ಯರ್ ನೆನ್ಪಿಡಿ. ಕೆ ಶೇಷಾದ್ರಿ ಅಯ್ಯವರ ಕಾಲದಲ್ಲಿ ಮೈಸೂರಿನಲ್ಲಿ ಓರಿಯೆಂಟಲ್ ಲೈಬ್ರರಿನ ಸ್ಥಾಪನೆ ಮಾಡಲಾಯಿತು. ಇದು ಕ್ವಶನ್ ಆಗಿದೆ. ಮೈಸೂರಿನಲ್ಲಿ ಓರಿಯೆಂಟಲ್ ಲೈಬ್ರರಿ ಸ್ಥಾಪನೆ ಮಾಡಿದವರು ಯಾರಂದ್ರೆ ಕೆ ಶೇಷಾದ್ರಿ ಅಯ್ಯರ್. ಹಾಗಾದ್ರೆ ಈ ಓರಿಯೆಂಟಲ್ ಲೈಬ್ರರಿಯಲ್ಲಿ ಒಂದು ಗ್ರಂಥವನ್ನ ಆವಿಷ್ಕಾರ ಮಾಡಲಾಯಿತು. ಯಾವ ಗ್ರಂಥವನ್ನ? ಶಬಾಷ್, ಅರ್ಥಶಾಸ್ತ್ರ ಅನ್ನುವಂತ ಗ್ರಂಥವನ್ನ ನೋಡಿ. ಅರ್ಥಶಾಸ್ತ್ರ ಎಂಬ ಗ್ರಂಥವನ್ನ, ಎಕನಾಮಿಕ್ಸ್ ಅರ್ಥಶಾಸ್ತ್ರ ಎಂಬ ಗ್ರಂಥವನ್ನ 1905ರಲ್ಲಿ ಶ್ಯಾಮಾಶಾಸ್ತ್ರಿ ಅನ್ನುವಂತ ವಿದ್ವಾಂಸ, ಶ್ಯಾಮಾಶಾಸ್ತ್ರಿ ಎಂಬ ವಿದ್ವಾಂಸ ಏನ್ ಮಾಡಿದ ಅಂತಂದ್ರೆ, ಶ್ಯಾಮಾಶಾಸ್ತ್ರಿ, ಓಕೆನಾ? ಶ್ಯಾಮಾಶಾಸ್ತ್ರಿ ಅನ್ನುವಂತ ವಿದ್ವಾಂಸ ಏನ್ ಮಾಡ್ತಾನಂದ್ರೆ 1909ರಲ್ಲಿ ಇದನ್ನ ಆಂಗ್ಲ ಭಾಷೆಗೆ ಭಾಷಾಂತರ ಮಾಡ್ತಾನೆ. ಇದು ಕ್ವಶನ್ ಆಗಿದೆ. ಸಂಸ್ಕೃತ ಭಾಷೆಯಿಂದ ಆಂಗ್ಲ ಭಾಷೆಗೆ ಭಾಷಾಂತರ ಮಾಡ್ತಾನೆ. ಅರ್ಥಶಾಸ್ತ್ರ ಎಂಬ ಗ್ರಂಥವನ್ನು ಬರೆದವರು ಯಾರು ಅಂತಂದ್ರೆ ಕೌಟಿಲ್ಯ. ಕೌಟಿಲ್ಯ ಅಂದ್ರು ಒಂದೇ, ಚಾಣಕ್ಯ ಅಂದ್ರು ಒಂದೇ, ವಿಷ್ಣುಗುಪ್ತ ಅಂದ್ರು ಒಂದೇ, ಪೂರ್ವದ ಮೆಕ್ಯಾವೆಲಿ ಅಂದ್ರು ಒಂದೇ. ಈ ಚಾಣಕ್ಯನು ಬರೆದಂತ ಅರ್ಥಶಾಸ್ತ್ರ ಎಂಬ ಕೃತಿಯನ್ನ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ ಶ್ಯಾಮಾಶಾಸ್ತ್ರಿ ಅನ್ನುವಂತ ವಿದ್ವಾಂಸ ಏನ್ ಮಾಡ್ತಾನಂದ್ರೆ 1909ರಲ್ಲಿ ಅದನ್ನ ಆಂಗ್ಲ ಭಾಷೆಗೆ ಭಾಷಾಂತರ ಮಾಡ್ತಾನೆ. 1905ರಲ್ಲಿ ಅದನ್ನ ಆವಿಷ್ಕಾರ ಮಾಡಿದ್ದು. ಇದು ಅರ್ಥಶಾಸ್ತ್ರ ಕೌಟಿಲ್ಯ ಬರೆದದ್ದು ಅಂತ. ಆ ಅರ್ಥಶಾಸ್ತ್ರ ಎಂಬ ಗ್ರಂಥವನ್ನ 1909ರಲ್ಲಿ ಶ್ಯಾಮಾಶಾಸ್ತ್ರಿ ಏನ್ ಮಾಡ್ತಾನಂದ್ರೆ
ಯಾವ ಭಾಷೆಗೆ ಭಾಷಾಂತರ ಮಾಡ್ತಾನಂದ್ರೆ ಆಂಗ್ಲ ಭಾಷೆಗೆ ಭಾಷಾಂತರ ಮಾಡುತ್ತಾನೆ. 1907 ಕೊಟ್ಟಿನಿ. ಇಲ್ಲಾರ 1907 ತರ್ತಿರ್ಲಿ, ಎಲ್ಲಿ ಅದು ಪತ್ತೆ ಹಚ್ಚದ್ದು 1905. ಅದನ್ನ ಆಂಗ್ಲ ಭಾಷೆಗೆ ಭಾಷಾಂತರ ಮಾಡಿದ್ದು 1909. ನನ್ ಮಾತು ಕೇಳಿ ಸುಮ್ಸುನ್ ಯಾಕೆ ನಾ ಎಲ್ಲಿ ಹೇಳಿನ ಅದನ್ನ ಸುಮ್ಸುನ್ ಏನ್ ಹೇಳ್ತ ನಾ ಏನ್ ಸಮಾಧಾನ ಮಾಡ್ಕೊಳಕ್ ನಾ ಏನ್ ರಂದಿನಿ ಆಡಿನೇ. ಹಂಗ ಕೊಟ್ಟಿರ್ತಾರ, ತಲೆ ಕೆಡಿಸ್ಕೋಬೇಡಿ. 1909 ಅದನ್ನ ಆಂಗ್ಲ ಭಾಷೆಗೆ ಭಾಷಾಂತರ ಮಾಡ್ತಾರೆ. ಓಕೆನಾ? ಕಲ್ಲೇಶಿ ಬ್ರದರ್ಲಿ. ಇನ್ನು ಮೈಸೂರಿಗೆ 1893 ಮೈಸೂರಿಗೆ ಯಾರು ಭೇಟಿ ಕೊಟ್ಟಿದ್ರು? ಯಾರು ಹೇಳ್ತಾರೆ? ಮೈಸೂರಿಗೆ ಒಬ್ರು ಮಹಾನ್ ವ್ಯಕ್ತಿ ಭೇಟಿ ಕೊಟ್ಟಿದ್ರು. ಯಾರು? ಎಕ್ಸಲೆಂಟ್, ಸರ್ ಎಂ ವಿಶ್ವೇಶ್ವರಯ್ಯ ಅವರು ಭೇಟಿ ಕೊಟ್ಟಿದ್ದರು. ನೋಡಿ, 1893 ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮೈಸೂರಿಗೆ ಭೇಟಿ ಕೊಟ್ಟಿದ್ರು. ಸಾರಿ, ಸ್ವಾಮಿ ವಿವೇಕಾನಂದರು 1893 ಮೈಸೂರಿಗೆ ಭೇಟಿ ಕೊಟ್ಟಿದ್ರು. ಬಹಳ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್. ಆಗ ಯಾರಿದ್ರು ನಮ್ಮ ಮೈಸೂರಿನಲ್ಲಿ ಯಾರಿದ್ರು ಆ ಸಮಯದಲ್ಲಿ? ದಿವಾನ್ರು ಕೆ ಶೇಷಾದ್ರಿ ಅಯ್ಯರ್. ನೋಡಿ, ಇದು ಕ್ವಶನ್ ಆಗಿದೆ. ಕೆ ಶೇಷಾದ್ರಿ ಅಯ್ಯರ್ ಅವರನ್ನ ಕರ್ನಾಟಕ ರಾಜ್ಯದಲ್ಲಿ ನಾಗರಿಕ ಸೇವೆಗಳ ಪಿತಾಮಹ ಅಂತ ಕರೀತಾರೆ. ನಾ ಹಿಂದಿನ ದಿನನೇ ಹೇಳಿದ್ದೆ, FD ನಾಳೆ ಹೊತ್ತೊಳೋದಕ್ಕೆ ಎಕ್ಸಾಮ್ ಅದಾವಂತ ಅನ್ನೋದಕ್ಕೆ ಅದ್ರ ಹಿಂದಿನ ದಿನ ಹೇಳಿದ್ನೋ ಇಲ್ಲೋ ಡಿಸ್ಕಸ್ ಮಾಡುವಾಗ. ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಯಾರು ಅಂತಂದ್ರೆ ಲಾರ್ಡ್ ಕಾರ್ನ್ವಾಲಿಸ್. ಕರ್ನಾಟಕದ ನಾಗರಿಕ ಸೇವೆಗಳ ಪಿತಾಮಹ ಯಾರು ಅಂತಂದ್ರೆ ಕೆ ಶೇಷಾದ್ರಿಯರ್. ಈ ಕೆ ಶೇಷಾದ್ರಿಯರ್ ಇನ್ನೊಂದು ವಿಶೇಷ ಏನಂದ್ರೆ, ಇವರು ಚಿತ್ರದುರ್ಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ವಾಣಿ ವಿಲಾಸ ಅಣೆಕಟ್ಟನ್ನ ಅಥವಾ ವೇದಾವತಿ ನದಿಗೆ ಅಡ್ಡಲಾಗಿ ವಾಣಿ ವಿಲಾಸ ಅಣೆಕಟ್ಟು ಅಥವಾ ಅದಕ್ಕಿರುವಂತ ಇನ್ನೊಂದು ಹೆಸರೇನು? ವಾಣಿ ವಿಲಾಸ ಅಣೆಕಟ್ಟಿಗೆ ಮಾರಿ ಕಣಿವೆ ಯೋಜನೆ ಅಂತ ಕರೀತಾರೆ. ಮಾರಿ ಕಣಿವೆ ಯೋಜನೆ ಅಂದ್ರು ಒಂದೇ, ವಾಣಿ ವಿಲಾಸ ಯೋಜನೆ ಅಂದ್ರು ಒಂದೇ. ಆ ವಾಣಿ ವಿಲಾಸ ಯೋಜನೆಯನ್ನು ಕಟ್ಟಿದಂತ ವ್ಯಕ್ತಿ ಯಾರಂದ್ರೆ ಕೆ ಶೇಷಾದ್ರಿ ಅಯ್ಯರ್ ಅವರು. ಕೆ ಶೇಷಾದ್ರಿ ಅಯ್ಯರ್ ಕಾಲದಲ್ಲಿ ನೋಡಿ. ಇನ್ನು ಮೈಸೂರಿನಲ್ಲಿ ಐತಿಹಾಸಿಕವಾಗಿರುವಂತ ಬಯಲುಕುಪ್ಪೆ ಇದೆ. ಇಲ್ಲಿ ಇದು ಕ್ವಶನ್ ಆಗಿದೆ ನೋಡಿ. ಬಯಲುಕುಪ್ಪೆ ಏನು? ಬಯಲುಕುಪ್ಪೆಯ ಸ್ಪೆಷಲ್ ಏನು? ಮೈಸೂರಿನ ಬಯಲುಕುಪ್ಪೆಯ ಸ್ಪೆಷಲ್ ಏನು? ಎಸ್, ಬೌದ್ಧರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪದ್ಮ ಸಂಭವ ವಿಹಾರ ಅಂತ. ಪದ್ಮ ಸಂಭವ ವಿಹಾರ ಬೌದ್ಧರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೈಸೂರಿನಲ್ಲಿ ಈ ಬಯಲುಕುಪ್ಪೆ ಎಂಬ ಸ್ಥಳದಲ್ಲಿ ಬೌದ್ಧ ಮತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪದ್ಮ ಸಂಭವ ವಿಹಾರ ಎಲ್ಲಿದೆ? ಹೌದು, ಟಿಬೇಟಿಯನ್ನರ ಒಂದು ವಸತಿ ಕೇಂದ್ರ ಅಂತ ಕರಿತೀವಿ. ಟಿಬೇಟಿಯನ್ನರ ವಸತಿ ಕೇಂದ್ರ ಯಾವುದು? ಯಾವ ಸ್ಥಳ ಅದು? ಬಯಲುಕುಪ್ಪೆ. ಬಯಲುಕುಪ್ಪೆ ಅನ್ನುವಂತ ಸ್ಥಳ ಕುಶಾಲನಗರನು ಬರ್ತದೆ, ಬಯಲುಕುಪ್ಪೆನೂ ಬರ್ತದೆ, ಮುಂಡಗೋಡನು ಬರ್ತದೆ. ಮುಂಡಗೋಡನು ಓಕೆ. ಓಕೆನಾ? ಮುಂಡಗೋಡ ಆಗಿರಬಹುದು, ಕುಶಾಲನಗರ ಆಗಿರಬಹುದು, ಬಯಲುಕುಪ್ಪೆ ಆಗಿರಬಹುದು. ಬೌದ್ಧರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಸಿದ್ಧವಾಗಿರುವಂತ ಪದ್ಮ ಸಂಭವ ವಿಹಾರ. ನಮಸ್ಕಾರ ಮಾಡಬೇಕು. ಪದ್ಮ ಸಂಭವ ವಿಹಾರ ಎಲ್ಲಿದೆ ಅಂತಂದ್ರೆ ಮೈಸೂರಿನಲ್ಲಿ ಕಂಡು ಬರುತ್ತದೆ. ಗಾಬರಿಯಾಗಿ ಯಾಕ ನಮಸ್ಕಾರ ಮಾಡಾಕತ್ತಾರ, ನೀನ್ ನಮಸ್ಕಾರ ಮಾಡಲ್ಲ ಅಂತ ಹೇಳಿ ತೋರಿಸ್ತಾರ. ಏನ್ ತೋರಿಸ್ತಾರ? ಹೇಳಿನಿಲ್ಲ ಅದನ್ನು.
ನೆಕ್ಸ್ಟ್ ಜೈನರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗೊಮ್ಮಟ ಇದೆ ನೋಡಿ. ಜೈನರಿಗೆ ಸಂಬಂಧಪಟ್ಟಂತೆ ಗೊಮ್ಮಟ ಇದೆ. ಎಲ್ಲಿದೆ ಯಾರು ಹೇಳ್ತೀರಿ? ಎಕ್ಸಲೆಂಟ್. ಮೈಸೂರಿನ ಗೊಮ್ಮಟಗಿರಿ. ಇವೆಲ್ಲ ಕ್ವಶನ್ ಆಗ್ತಾವ, ಚಂದ ಬರ್ಕೋಬೇಕು. ಮೈಸೂರಿನ ಗೊಮ್ಮಟಗಿರಿ. ಮೈಸೂರಿನ ಗೊಮ್ಮಟಗಿರಿ ಫೇಮಸ್ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಗೊಮ್ಮಟೇಶ್ವರ ಮೂರ್ತಿಗಳದಾವೆ? ಎಕ್ಸಲೆಂಟ್. ಕರ್ನಾಟಕ ರಾಜ್ಯದಲ್ಲಿ 5 ಗೊಮ್ಮಟೇಶ್ವರ ಮೂರ್ತಿಗಳದ ನೋಡಿ. ಎಲ್ಲೆಲ್ಲಿ? ಹಾಸನ್ ಜಿಲ್ಲೆಯ ಶ್ರವಣಬೆಳಗೊಳ, ಹಾಸನ್ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಒಂದು, ಹಾಸನ್ ಜಿಲ್ಲೆಯ ಶ್ರವಣಬೆಳಗೊಳ ಒಂದು, ಹೇಳಪ್ಪಿ. ಜಿಲ್ಲೆಯ ಕಾರ್ಕಳ, ಉಡುಪಿ ಜಿಲ್ಲೆಯ ಕಾರ್ಕಳ, ಮತ್ತೆ ಧರ್ಮಸ್ಥಳ, ಧರ್ಮಸ್ಥಳಂತೆ ಅದಕ್ಕೆ ಗಾಬರಿಯಾಗಿ ಎದಿ ಹೊಡೆದು ಬಿಡ್ತದ ಹುಡುಗ. ಹಾಸನ್ ಜಿಲ್ಲೆಯ ಶ್ರವಣಬೆಳಗೊಳ, ಉಡುಪಿ ಜಿಲ್ಲೆಯ ಕಾರ್ಕಳ, ದಕ್ಷಿಣ ಕನ್ನಡ ಜಿಲ್ಲೆಯ 2 ಸ್ಥಳಗಳಲ್ಲಿ ಅದಾವೆ. ಒಂದು ಧರ್ಮಸ್ಥಳ, ಇನ್ನೊಂದು ವೇಣೂರು. ಧರ್ಮಸ್ಥಳ, ಇನ್ನೊಂದು ವೇಣೂರು. ಮೈಸೂರಿನ ಗೊಮ್ಮಟಗಿರಿ. ಮೈಸೂರಿನ ಗೊಮ್ಮಟಗಿರಿ. ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ, ಉಡುಪಿ ಜಿಲ್ಲೆಯ ಕಾರ್ಕಳ, ದಕ್ಷಿಣ ಕನ್ನಡದ ಧರ್ಮಸ್ಥಳ, ದಕ್ಷಿಣ ಕನ್ನಡದ ವೇಣೂರು, ಮೈಸೂರಿನ ಗೊಮ್ಮಟಗಿರಿ. ಎಷ್ಟು ಸ್ಥಳಗಳಿದಾವೆ ಅಂದ್ರೆ 5 ಸ್ಥಳಗಳಲ್ಲಿ ಕರ್ನಾಟಕ ರಾಜ್ಯದ ಗೊಮ್ಮಟೇಶ್ವರಿ ವಿಗ್ರಹಗಳನ್ನ ನೋಡ್ತೀವಿ. ಓಕೆನಾ? ಇದು ಕ್ವಶನ್ ಆಗಿದೆ ನೋಡಿ. ಇನ್ನು ಮೈಸೂರಿನಲ್ಲಿ ಮೊಟ್ಟ ಮೊದಲು ಬಾರಿ ಕ್ರೈಸ್ತ ಶಾಲೆಯನ್ನು ಓಪನ್ ಮಾಡಿದವರು ಯಾರಂತ ಕ್ವಶನ್ ಕೇಳಿದ್ದಾನೆ. ಅಲ್ಲ, ಮೈಸೂರಿನಲ್ಲಿ ಮೊದಲು ಬಾರಿಗೆ ಕ್ರೈಸ್ತ ಶಾಲೆಯನ್ನು ಆರಂಭ ಮಾಡಿದವರು ಮೈಸೂರಿನಲ್ಲಿ ಮೊದಲು ಬಾರಿಗೆ ಕ್ರೈಸ್ತ ಶಾಲೆಯನ್ನು ಓಪನ್ ಮಾಡಿದವರು ಯಾರು? ಎಕ್ಸಲೆಂಟ್. ಮೈಸೂರಿನಲ್ಲಿ ಮೊಟ್ಟ ಮೊದಲು ಬಾರಿ ಕ್ರೈಸ್ತ ಶಾಲೆಯನ್ನು ಓಪನ್ ಮಾಡಿದವರು ಯಾರು ಅಂತ ಕ್ವಶನ್ ಕೇಳಿದ್ದಾನೆ. ವೆಸ್ಲಿಯನ್ ಅನ್ನುವಂತ ವ್ಯಕ್ತಿ, ಅಥವಾ ಲೆಸ್ಲಿಯನ್ ಅಲ್ಲ, ಲೆಸ್ಲಿಯನ್ ಅನ್ನುವಂತ ಮಿಷನರಿ. ಲೆಸ್ಲಿಯನ್ ಅನ್ನುವಂತ ಮಿಷನರಿ ಏನ್ ಮಾಡಿದ್ರು ಅಂದ್ರೆ ಮೈಸೂರಿನಲ್ಲಿ ಮೊಟ್ಟ ಮೊದಲು ಬಾರಿಗೆ ಅದೇ ಅವನ ಮೂಲ ಹೆಸರು ಅದು ಲೆಸ್ಲಿಯನ್ ಅಥವಾ ವೆಸ್ಲಿಯನ್ ಅಂತ ಕರೀತಿದ್ರು. ವೆಸ್ಲಿಯನ್ ಅಥವಾ ಲೆಸ್ಲಿಯನ್ ಅನ್ನುವಂತ ವ್ಯಕ್ತಿ ಏನಪ್ಪಾ ಅಂದ್ರೆ ಮೊಟ್ಟ ಮೊದಲು ಬಾರಿಗೆ ಮೈಸೂರಿನಲ್ಲಿ ಈ ಒಂದು ಕ್ರೈಸ್ತ ಮಿಷನರಿ ಶಾಲೆಯನ್ನು ಓಪನ್ ಮಾಡ್ತಾನೆ. ಇದು ಕ್ವಶನ್ ಆಗಿದೆ ನೋಡಿ. ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಅಥವಾ ಮೈಸೂರಿನಲ್ಲಿ ಮೊಟ್ಟ ಮೊದಲು ಬಾರಿಗೆ ಕ್ರೈಸ್ತ ಶಾಲೆಯನ್ನು ಓಪನ್ ಮಾಡಿರ್ತಕ್ಕಂಥ ಕೀರ್ತಿ ವೆಸ್ಲಿಯನ್. ಇದು ಬಹಳ ಸಾರಿ ರಿಪೀಟ್ ಆಗಿರುವಂತ ಪ್ರಶ್ನೆ, ನೆನ್ಪಿಡಿ. ಶಾಯಿ ಹಾಕ್ತಾರಲ್ಲ, ಓಕೆನಾ? ಚುನಾವಣೆಯ ಸಮಯದಲ್ಲಿ ನಮ್ಮ ಕೈಗಳಿಗೆ ಏನಾಗ್ತಾರೆ? ಶಾಯಿ ಹಾಕ್ತಾರೆ. ಇಂಕ್, ಪಿಂಕ್ ಯಾಕೆ? ನಿಮ್ಮ ಮಾಯಿ ಇಂಕ್ ಅದು. ಆ ಇಂಕ್ ಹೌದು, ಇಂಕ್ ಮಷಿಯನ್ನ ಅಥವಾ ಇಂಕ್ ಬಾಟ್ಲಿಯನ್ನ, ಇಂಕ್ ಮಷಿಯನ್ನ, ನೀಲಿ ಮಷಿ ಅಲ್ಲ, ಪಿಂಕ್ ಅಲ್ಲ. ನನಗ್ ಬೈತಾರ, ನಿಮ್ಮ ಮಾಯ ನನಗ್ ಬೈತಾರ.
ಅಡಬಾರ್ದಪ್ಪ ಸರಿಗೆ ನಿಮ್ಮ ಮಾಯ ಅಂತಾರ. ಎಷ್ಟು ಹೇಳ್ಯದ ಒಳಗಿವಲ್ಲ ನೋಡಿ. ಇಂಕ್ ಅಥವಾ ಮಷಿಯನ್ನು ಏನ್ ಮಾಡ್ತಾರ ಅಂತಂದ್ರೆ, ಆ ಒಂದು ಇಂಕ್ ಅನ್ನು ಉತ್ಪಾದನೆ ಮಾಡತಕ್ಕಂತ ಘಟಕ ಎಲ್ಲಿದೆ ಅಂದ್ರೆ ಮೈಸೂರಿನಲ್ಲಿದೆ ನೋಡಿ. ಮೈಸೂರಿನಲ್ಲಿ ನೋಡಿ, ನೆನ್ಪಿಡಿ. ನೀ ಯಾಕದು, ನೀ ಯಾಕದು, ನಿನ್ ಜಗಳನು ಬ್ಯಾಡ ಬ್ಯಾಡ, ಒಣ ಕಾಳಜಿ. ಅವ ಖುಷಿಯಿಂದ ಅಂದಾನೆ ಬಿಡು. ಏಕೈಕ ಇದು ಕರ್ನಾಟಕ ರಾಜ್ಯದ ಏಕೈಕ, ಮತ್ ಕಲ್ಕತ್ತಾದಲ್ಲಿ ಇದೆ. ಅವ ನೋಡಿ ಮಾಯಂತ ಅವ ಅಂತ ಒಳ್ಳೆ ಅಂತಾನ. ಇಂಕ್ ಅಥವಾ ಮಷಿಯನ್ನು ಉತ್ಪಾದನೆ ಮಾಡುವಂತ ಅಥವಾ ಘಟಕ ಎಲ್ಲಿದೆ ಅಂದ್ರೆ ಮೈಸೂರಿನಲ್ಲಿದೆ ನೋಡಿ. ಮೈಸೂರಿನಲ್ಲಿ ಕಂಡು ಬರುತ್ತದೆ. ಇವೆಲ್ಲ ಕ್ವಶನ್ ಆಗಿವೆ. ಮತ್ತೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಕಾಶವಾಣಿ ಕೇಂದ್ರವನ್ನ ಇದು ಕ್ವಶನ್ ಆಗಿದೆ ನೋಡಿ. ಆಕಾಶವಾಣಿ ಕೇಂದ್ರವನ್ನ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಕಾಶವಾಣಿ ಕೇಂದ್ರ ಆರಂಭ ಆಗಿದ್ದ ಎಲ್ಲಿಂದ ಅಂತಂದ್ರೆ ಅದು ಆಕಾಶವಾಣಿ ಕೇಂದ್ರವನ್ನ ಎಲ್ಲಿಂದ ಆರಂಭ ಆಯ್ತು? ಆಕಾಶವಾಣಿ ಕೇಂದ್ರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1900 ಯಾವ ವರ್ಷ? 34 35 ನೋಡಿ, ರೈಟ್. 1935ರಲ್ಲಿ 1935ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಕಾಶವಾಣಿ ಕೇಂದ್ರ ಎಲ್ಲಿಂದ ಆರಂಭ ಆಯ್ತು ಅಂದ್ರ ಅದು ಮೈಸೂರಿನಿಂದ ಆರಂಭ ಆಯ್ತು ನೋಡಿ. ದೂರದರ್ಶಕ ಯಂತ್ರ ಅಂದ್ರೆ ಮೌನೇಶ, ರವಿ ಅವರೇ, ಹರೀಶ್ ಅವರೇ, ದೂರದರ್ಶಕ ಯಂತ್ರ ಅಂದ್ರ ಕಲಬುರಗಿಯಿಂದ ಆರಂಭ ನೋಡಿ. ದೂರದರ್ಶಕ ಯಂತ್ರ ಅಂದ್ರ ಕಲಬುರಗಿ, ಆಕಾಶವಾಣಿ ಅಂತಂದ್ರೆ ಮೈಸೂರು. ಓಕೆನಾ? ವಿಮಾನಯಾನ ಆರಂಭ ಆಗಿದ್ದು ಶಬಾಷ್, ಬಳ್ಳಾರಿಯಿಂದ ನೋಡಿ. ವಿಮಾನಯಾನ ಆರಂಭಗೊಂಡಿದ್ದು ಬಳ್ಳಾರಿಯಿಂದ. ರೈಲ್ವೆ ರೈಲು ಆರಂಭಗೊಂಡಿದ್ದು ಬೆಂಗಳೂರಿನಿಂದ ತಮಿಳುನಾಡಿನ ಬೆಂಗಳೂರು ಟು ಜೋಲಾರಪೇಟೆ, ಬೆಂಗಳೂರಿನಿಂದ ಜೋಲಾರಪೇಟೆಗಳ ಮಧ್ಯದಲ್ಲಿ ರೈಲು ಆರಂಭಗೊಂಡಿತ್ತು. ಇವೆಲ್ಲ ಕ್ವಶನ್ ಆಗ್ತವೆ. ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂದ್ರೆ ಯಾವುದು ಅಂತಂದ್ರೆ ಅದು ಎಲ್ಲಿ? ಮೇಘಾಲಯದ ಶಿಲ್ಲಾಂಗ್ ಬೆಟ್ಟಗಳು. ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಯಾವುದು ಅಂತಂದ್ರೆ ಕೊಡಗು. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ನದಿ ವ್ಯವಸ್ಥೆಗಳ ಸಂಖ್ಯೆ ಎಷ್ಟು? ಯಾಕ ಒಂದ್ಸರಿ ಹೇಳಿಲ್ಲ ಇದನ್ನ ನಾನು? ಹೇಳಿನೋ ಇಲ್ಲೋ? ಸಾಕಷ್ಟು ಬಾರಿ ರಿಪೀಟ್ ಮಾಡೀನಿ. ಕರ್ನಾಟಕ ರಾಜ್ಯದಲ್ಲಿ ನದಿ ವ್ಯವಸ್ಥೆಗಳ ಸಂಖ್ಯೆ ಎಷ್ಟು ಅಂದ್ರೆ 7 ನದಿ ವ್ಯವಸ್ಥೆಗಳದ ನೋಡಿ. ಕೊಡಗು, ಚಿಕ್ಕಮಗಳೂರು. ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಬಿಸಿಲೆ ಅರಣ್ಯಗಳು ಕಂಡು ಬರುತ್ತವೆ? ಬಿಸಿಲೆ ಫಾರೆಸ್ಟ್. ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಬಿಸಿಲೆ ಕಾಡುಗಳು ಕಂಡು ಬರುತ್ತವೆ? ಸರಿಯಾದಂತ ಉತ್ತರ ಹಾಸನ ಜಿಲ್ಲೆ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಬಿಸಿಲೆ ಕಾಡುಗಳು ಕಂಡು ಬರುವಂತ ಜಿಲ್ಲೆ ಯಾವ್ದಂದ್ರೆ ಹಾಸನ ಜಿಲ್ಲೆ. ಹಾಸನ ಜಿಲ್ಲೆಯಲ್ಲಿ ಬಿಸಿಲೆ ಫಾರೆಸ್ಟ್ಗಳು ಕಂಡು ಬರುತ್ತವೆ. ಫೇಮಸ್ ಆಗಿರುವಂತ ಪ್ರಶ್ನೆ. ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದಂದ್ರೆ ಅಲ್ಮಿಡಿ ಶಾಸನ ಅಲ್ಲ. ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಶಾಸನ ಅಂದ್ರೆ ಅಲ್ಮಿಡಿ ಶಾಸನ. ಅಲ್ಮಿಡಿ ಶಾಸನ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ? ಕನ್ನಡದ ಮೊಟ್ಟ ಮೊದಲ ಶಾಸನ ಅಂದ್ರೆ ಅಲ್ಮಿಡಿ ಶಾಸನ. ಕಾಕುತ್ಸವರ್ಮ ಕೆತ್ತನೆ ಮಾಡಿರ್ತಕ್ಕಂಥ ಅಲ್ಮಿಡಿ ಶಾಸನ
ಶಬಾಷ್. ಹಾಸನ ಜಿಲ್ಲೆಯ ಬೇಲೂರು ತಾಲೂಕು ನೋಡಿ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಲ್ಲಿ ಅಲ್ಮಿಡಿ ಶಾಸನ ಕಂಡು ಬರುತ್ತದೆ. ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದಂದ್ರ ಅದು ಅಲ್ಮಿಡಿ ಶಾಸನ. ಅಲ್ಮಿಡಿ ಶಾಸನ ಎಲ್ಲಿದೆ ಅಂದ್ರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಕಂಡು ಬರುತ್ತದೆ. ಇದು ಯಾವ ವರ್ಷ ನಿರ್ಮಾಣ ಮಾಡಲಾಗಿದೆ ಅಂದ್ರೆ ಕ್ರಿಸ್ತ ಶಕ 450ರಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಶಾಸನ ಯಾವ್ದಂದ್ರ ಅದು ಅಲ್ಮಿಡಿ ಶಾಸನ. ಅಲ್ಮಿಡಿ ಶಾಸನ ಅದು ಯಾರ ಕೆತ್ತನೆ ಮಾಡಿರ್ತಕ್ಕಂಥ ಶಾಸನ ಅಂದ್ರೆ ಕಾಕುತ್ಸವರ್ಮ ಕೆತ್ತನೆ ಮಾಡಿರ್ತಕ್ಕಂಥ ಶಾಸನ. ಕಾಕುತ್ಸವರ್ಮ ಕೆತ್ತನೆ ಮಾಡಿರ್ತಕ್ಕಂಥ ಶಾಸನ ಅಲ್ಮಿಡಿ ಶಾಸನ. ಈ ಕೆಳಗಿನ ಯಾವ ರಾಜ್ಯ ಸಂಪೂರ್ಣವಾಗಿ ಭೂಮಿಯಿಂದ ಆವೃತ್ತವಾಗಿಲ್ಲ? ಈ ಕೆಳಗಿನ ಯಾವ ಜಿಲ್ಲೆ ಸಂಪೂರ್ಣವಾಗಿ ಭೂಮಿಯಿಂದ ಆವೃತ್ತವಾಗಿಲ್ಲ? ಸಂಪೂರ್ಣವಾಗಿ ಭೂಮಿಯಿಂದ ಆವೃತ್ತವಾಗಿಲ್ಲ. ಸಂಪೂರ್ಣವಾಗಿ ಭೂಮಿಯಿಂದ ಆವೃತ್ತವಾಗಿಲ್ಲ. ಲಿಸ್ಟ್ ಚೇಂಜ್ ಆಯ್ತು ನೋಡಕಡೆ. ದತ್ತು ಪಾಟೀಲ್ ಅವರು ಈ ಕೆಳಗಿನ ಯಾವ ಜಿಲ್ಲೆಗೆ ಕರಾವಳಿ ತೀರ ಇದೆ ಅಂತ ಅದನ್ನ ಈ ತರ ಕೇಳಬಹುದು ಅಂತ. ಸಂಪೂರ್ಣವಾಗಿ ಭೂಮಿಯಿಂದ ಆವೃತ್ತವಾಗಿಲ್ಲ ಅಂತಂದ್ರು ಒಂದೇ. ಸಂಪೂರ್ಣವಾಗಿ ಯಾಕದು ಬಂದಿತ್ತು ಯಾಕದು? ಈ ಕೆಳಗಿನ ಯಾವ ಜಿಲ್ಲೆಗೆ ಕರಾವಳಿ ತೀರ ಇದೆ ಅಂದ್ರು ಒಂದೇ. ಹೌದಾ ಅಲ್ಲೋ? ನಾ ಕೇಳಿದ ಪ್ರಶ್ನೆ ಭಿನ್ನವಿದೆಯಲ್ಲೋ? ಯಾರವ ನಿಮ್ ಮಾಯನೋ ನನಗ ಅನ್ಬಾರ್ದಪ್ಪ ಸರಿ ನಿಮ್ ಮಾಯ ಅಂತಾರ. ನೋಡಿ, ಈ ಕೆಳಗಿನ ಯಾವ ಜಿಲ್ಲೆ ಸಂಪೂರ್ಣವಾಗಿ ಭೂಮಿಯಿಂದ ಆವೃತ್ತವಾಗಿಲ್ಲ ಅಂತ ಕೇಳಿ ನಾನು. ಭೂಮಿಯಿಂದ ಆವೃತ್ತವಾಗಿಲ್ಲ ಅಂದ್ರೆ ಉಡುಪಿ. ಸಂಪೂರ್ಣ ಭೂಮಿಯಿಂದ ಆವೃತ್ತವಾಗಿದ್ದು ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ. ಇವುಗಳಿಗೆ ಕರಾವಳಿಯ ತೀರ ಇಲ್ಲ. ಅಂದ್ರ ಸಂಪೂರ್ಣವಾಗಿ ಭೂಮಿಯಿಂದ ಆವೃತ್ತವಾಗಿವೆ. ಈ ಉಡುಪಿ ಜಿಲ್ಲೆ ಇದೆಯಲ್ಲ, ಇದು ಸಂಪೂರ್ಣವಾಗಿ ಭೂಮಿಯಿಂದ ಆವೃತ್ತವಾಗಿಲ್ಲ ಅಂದ್ರು ಒಂದೇ, ಇದಕ್ಕೆ ಕರಾವಳಿ ತೀರ ಇದೆ ಅಂದ್ರು ಒಂದೇ.